ಆತ್ಮೀಯ ವೀಕ್ಷಕರಿಗೆಲ್ಲ ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಹಬ್ಬ ಶುರುವಾಗ್ತದ್ದು ಅಂತಂದರೆ ಬಟ್ಟೆ ಶಾಪಿಂಗಿಂದ. ಅದೇ ಐತೆ ನಮ್ಮ ಫೇಸ್ ಇಲ್ಲ. ಹಬ್ಬ ಅಂತ ಶುರುವಾಗ್ಬಿಟ್ರೆ ಸಾಕು, ಯಪ್ಪ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಸಿಟಿನಲ್ಲಿ ಕಾಲು ಇಡೋದಕ್ಕೆ ಜಾಗ ಇರಲ್ಲ. ಅಂಥದ್ರಲ್ಲಿ ಸೀರೆ ಶಾಪಿಂಗ್ ಅಂತೆ ಮಾರ್ಕೆಟಿಂಗಲ್ಲಿ ಸಿಕ್ಕಾಬಟ್ಟೆ ರಶ್ಶು, ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ರಶ್ಶು. ಸೊ ಈ ಮಧ್ಯದಲ್ಲೂ ನಾವು ಕೂಡ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅದೇ ಡಿಸ್ಕಷನ್ ನಡೀತಾ ಇತ್ತು ಮನೆಯಲ್ಲಿ. ಎಲ್ಲ ಹುಡುಗರು ಅವರು ಒಂದು ಕಡೆ ಹೊರಟೋಗ್ಬಿಟ್ಟಿದ್ರು, ನಾವು ಒಂದು ಕಡೆ ಹೊರಟೋಗ್ಬಿಟ್ಟಿದ್ವಿ. ಸೊ ಶಾಪಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಮನೇಲಿ ಬಂದು ಇದ್ರ ಬಗ್ಗೆನೇ ಮಾತಾಡ್ತಾ ಕೆಲಸ ಎಲ್ಲ ಹಂಗೆ ಬಿದ್ದಿತ್ತು. ಎಲ್ಲನೂ ಮಾತಾಡಿಕೊಂಡು ಕೆಲಸ ಮುಗಿಸ್ಕೊಂಡು ನೈಟ್ ಮಲಗಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎದ್ದು ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನನ್ನ ಗಂಡನ ಮನೆಗೆ ಹೋದ್ವಿ, ಸುಂಬೈನಹಳ್ಳಿಗೆ. ಅಲ್ಲಿ ನಾವು ಪಕ್ಷ ಮಾಡೋದು. ನಾವು ಊರಲ್ಲಿದ್ದಾಗ ಗಣೇಶನ ಊರಲ್ಲೇ ನಮ್ಮ ಮನೇಲೇ ಕೂರಿಸ್ತಿದ್ದು. ಇದು ನಮ್ಮ ಸ್ವಂತ ಮನೆ, ನಾವು ಇದೇ ಮನೆಯಲ್ಲಿ ಇದ್ದಿದ್ದು. ಈಗ ನಾವು ರೀಸೆಂಟಾಗಿ ಆಲ್ನಳ್ಳಿಗೆ ಹೋಗಿದ್ದು. ಈ ಮನೆಯಲ್ಲಿ ಗಣಪತಿ ಕೂರಿಸಿ ಆಮೇಲೆ ಇಲ್ಲಿ ಊರೊಳಗಡೆ ನಮ್ಮ ಭಾವನವ್ರ ಮನೆ ಇದೆ. ಸೊ ನಾವು ಒಟ್ಟಿಗೆ ಎಲ್ಲರೂ ಪಕ್ಷ ಮಾಡೋದು. ನಾವು ಈ ಗೌರಿ ಗಣೇಶನ ಬೆಳಗ್ಗೆ ಗೌರಿ ಗಣೇಶನ ಕೂರಿಸಿ ಪೂಜೆ ಮಾಡಿ ನಂತರ ಸಂಜೆ ನಾವು ಸಿದ್ದೇವ್ರ ಗುಡಿ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಮಧ್ಯರಾತ್ರಿ 12 ಗಂಟೆ ಕಳೆದ ಮೇಲೆ ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ನಾವು ಪಕ್ಷನ ಮಾಡೋದು. ಹಾಗಾಗಿ ನಾವು ಗೌರಿ ಕೂರಿಸೋದಿಲ್ಲ. ತಿಂಡಿಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಂಡು ನಾವು ತಿಂಡಿ ಬೇಯಿಸ್ಕೊತೀವಿ ಅವತ್ತಿನ ದಿನ ಎಲ್ಲ ಫುಲ್ಲು. ಮರುದಿನ ನಾವು ಗಣೇಶನ ಹಬ್ಬದ ದಿನ ಗೌರಮ್ಮನ ಅವತ್ತೇ ಕೂರಿಸಿ ಪೂಜೆ ಮಾಡುವಂಥದ್ದು. ಹೀಗೆ ನಾವು ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆನೇ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬೇಗ ಹೊರಡೋದಕ್ಕಾಗಲಿಲ್ಲ. ಅಲ್ಲಿ ಮನೇಲೂ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಸೊ ನಾವು ಕೂಡ ಇಲ್ಲಿ ಲೇಟಾಗೇ ಮಾಡಿದ್ವಿ. ಅಷ್ಟರಲ್ಲಿ ಅಕ್ಕ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಂತರ ನಾವು ತಿಂಡಿ ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ವೀಡಿಯೋಸ್ಗಳು ಮಾತ್ರ ತೋರಿಸಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಪಕ್ಷನ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ. ಹೋದ ಸಲ ನಾನು ಏನು ನಮ್ಮ ಊರಲ್ಲಿರುವಂಥ ಸಿದ್ದೇವ್ರ ಗುಡಿ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನಾನು ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಹಳೆ ವೀಡಿಯೋಸ್ನ ಒಂದು ಸಲ ಚೆಕ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಗಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಯೂಟ್ಯೂಬ್ ಜರ್ನಿನ ನಾನು ಮುಂದುವರಿಸ್ತಾ ಹೋಗ್ತಾ ಇರ್ತೀನಿ. ಹೀಗೆ ಇವತ್ತಿನ ದಿನ ಎಲ್ಲ ತಿಂಡಿ ಎಲ್ಲ ಬೇಯಿಸಿ ನೈಟು ಮಲ್ಕೊಳ್ಳೋದೆಲ್ಲ ಒಂದು 12 ಗಂಟೆ ಆಯಿತು. ನಾವು ಕೂಡ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಬೇಗ ಎದ್ದು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ನಾವು ಮನೇಲಿ ಕೂಡ ಪೂಜೆ ಗೀಜೆ ಮುಗಿಸ್ಕೊಂಡು ಬಂದುಬಿಡೋಣ ಬೇಗ ಅಂತ. ಯಾಕಂದರೆ ನಾವು ಹೊಸ್ನೀರು ತೊಗೋಬೇಕಾಗಿತ್ತಲ್ವ. ಹಾಗಾಗಿ ಸ್ವಲ್ಪ ಮಾವಿನ ಸೊಪ್ಪು ಕಿತ್ಕೊಂಡು ಇಲ್ಲಿ ನಮ್ಮ ಅಂಗಡಿ ಹತ್ರ ಮನೆಗೆ ಬಂದ್ವಿ. ಇಲ್ಲಿ ಎಲ್ಲ ನೀರು ಬಿಟ್ಟಿದ್ರು ಅಷ್ಟೋ ತನಕ ಬರೋ ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ನಾನು ನಿಂತ್ಕೊಂಡೆ. ನನ್ನ ಮಗಳು ಸ್ನಾನ ಮಾಡಿಕೊಂಡು ಎಲ್ಲದಕ್ಕೂ ನೀರು ತುಂಬಿಸಿ ಹೊಸ್ನೀರು ತೊಗೊಳೋದಕ್ಕೆ ಅವಳು ತಯಾರಿ ಮಾಡ್ಕೊತಾ ಇದ್ಲು. ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡ್ವಿ. ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಹೋಗಬೇಕಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ನಾವು ಹೀಗೆ ಮಾಡೋದು. ನಾವು ಹೊರ್ಗಡೆಯಿಂದ ಹೊಸ್ನೀರು ತಂದು ಪೂಜೆ ಮಾಡ್ತಿದ್ವಿ. ಸೊ ಇಲ್ಲಿ ಸಿಟಿನಲ್ಲಿ ಅವಕಾಶಗಳಿರಲ್ಲ. ಮನೆ ಒಳಗಡೆ ಗಂಗಾ ಮಾತೆ ಬರ್ತಾಳೆ. ಸೊ ಹಾಗಾಗಿ ನಾವು ಮನೆಯಲ್ಲೇ ನೀರಿಟ್ಕೊಂಡು ತುಂಬದ ಬಿಂದಿಗೆಯಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲ ಕಡೆಯೂ ನೀರನ್ನೆಲ್ಲ ಎರಚಿ ಶುದ್ಧಿ ಮಾಡಿ ನಂತರ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂಥರ ಖುಷಿ ಇದೊಂದು ಆಚರಣೆ ಮಾಡೋದಕ್ಕೆ ನಾವು. ಏಕೆಂದರೆ ತಿಂಗಳಾನುಗಟ್ಲೆಯಿಂದ ಕೆಲಸನ ಸ್ಟಾರ್ಟ್ ಮಾಡಿರ್ತೀವಿ. ಕ್ಲೀನಿಂಗು ಅಂತ ಹೇಳ್ಬಿಟ್ಟು. ಅದರಲ್ಲೂ ಈ ಸಲ ಅಂತೂ ನಮಗೆ ನಮ್ಮ ರಿಲೇಟಿವ್ಸ್ ತೀರೋಗ್ಬಿಟ್ಟು
ಅಂದರೆ ಅವ್ರ ನಮ್ಮ ಭಾವನವರೇ ಆಗಬೇಕು. ನಮ್ಮ ಅತ್ತೆಗೆ ಹೊರ್ಗಿತ್ತಿ ಮಗ. ಹಾಗಾಗಿ ಇಬ್ಬರು ತೀರೋಗಿರೋದ್ರಿಂದ ನಾವು ಏನೂ ಮಾಡಿರಲಿಲ್ಲ. ಯಾವ ಫಂಕ್ಷನ್ ಆಗಲಿ ಅಥವಾ ಪೂಜೆ ಪುನಸ್ಕಾರ ಆಗಲಿ ಏನೂ ಮಾಡಿರಲಿಲ್ಲ. ಬರೀ 3 ತಿಂಗಳಿಂದ ಕ್ಲೀನಿಂಗ್ ಮಾಡೋದು, ಪೂಜೆ ಮಾಡೋದು ಮಾಮೂಲಿ ಈ ಥರ ಎಲ್ಲ ಅದೇ ಸಮಸ್ಯೆ ಆಗಿತ್ತು. ಸೊ ಇವತ್ತು ಫೈನಲ್ ಆಗಿ ನೀಟಾಗಿ ಪೂಜೆ ಮಾಡಿ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅನ್ನೋ ಒಂದು ಜೋಶ್ ಇತ್ತು. ಸೊ ಹಾಗಾಗಿ ಮಕ್ಕಳು ಎಲ್ಲ ಅದೇ ರೀತಿಯಲ್ಲೇ ಅವರು ಕೂಡ ಫಿಕ್ಸ್ ಆಗಿ ನೀಟಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಇನ್ನೂ ನಮ್ಮ ಕಡೆಯವರು ತೀರೋಗಿರೋದ್ರಿಂದ ನಾವು ಈ ಸಲ ಗಣಪತಿಗೆ ಪೂಜೆ ಮಾಡಲಿಲ್ಲ. ಏಕೆಂದರೆ ಈ ವರ್ಷ ತುಂಬೋದ್ರೊಳಗೆ ಮಾಡೋ ಆಗಿಲ್ಲ ಅಂತ ಹೇಳ್ತಿದ್ರು. ಪಕ್ಷನೂ ಕೂಡ ಕೆಲವರು ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕಡೆಯಲ್ಲಿ ಅವರಿಗೆ ಊಟ ಮಾಡಿರ್ತೀವಿ, ಪಕ್ಷದಲ್ಲಿ ಇಕ್ಕಿರ್ತೀವಿ. ಇನ್ನು ಉಳಿದವ್ರಿಗೆಲ್ಲ ಊಟ ಕೊಡಬೇಕಲ್ವ, ವರ್ಷಕ್ಕೆ ಒಂದು ಸಲ ಮಾಡೋ ಅಂಥದ್ದು ಅಂತ ಹೇಳಿ ಅಲ್ಲಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಹಾಗಾಗಿ ನಾವು ಕೂಡ ಗೌರಮ್ಮನ ಗಣಪತಿನ ಪೂಜೆ ಮಾಡೋದು ಈ ಸಲ ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ನಾವು ಕೂಡ ಅಲ್ಲಿಗೆ ಹೋಗಿ ಜಾಯಿನ್ ಆದ್ವಿ. ಇನ್ನು ಅಲ್ಲಿ ನಾವು ಇಲ್ಲಿ ಹೋಗಿದ್ದೆ ತುಂಬ ಅರ್ಜೆಂಟಾಗಿತ್ತು. ಯಾಕಂದರೆ ಇಲ್ಲೆಲ್ಲ ಮುಗಿಸಿ ನಾವು ಹೋಗೋ ಅಷ್ಟರಲ್ಲಿ ಜೋರು ಮಳೆ ಬಂದುಬಿಟ್ಟಿತ್ತು. ಆ ಮಳೆ ನಿಂತ ಮೇಲೆ ನಾವು ಅಲ್ಲಿಗೆ ಹೋಗಿದ್ದು ಅಷ್ಟರಲ್ಲಿ ತುಂಬ ತಡ ಆಗೋಗಿತ್ತು. ಇನ್ನು ನಾವು ಇಲ್ಲಿ ಮುಗಿಸಿ ಹೋಗೋ ಅಷ್ಟರಲ್ಲಿ ಅಲ್ಲಿ ಎಲ್ಲ ತಯಾರಿನೂ ನಮ್ಮ ಅಕ್ಕನೇ ಮಾಡ್ಕೊಂಡಿದ್ರು. ಅವರು ಅನ್ನ ಸಾಂಬಾರು ಪಲ್ಯ ಎಲ್ಲನೂ ಮಾಡಿ ನಮ್ಮ ಭಾವ ಅವರು ಕಾರಣ್ಯಕ್ಕೆ ಹೋಗ್ತಾರೆ. ಅವರು ಅಲ್ಲಿಂದ ಹೋಗಿ ಬಂದ ಮೇಲೆ ಅವರು ಒಂದು ಹೊತ್ತು ಬಿಟ್ಟು ಊಟ ಮುಗಿಸಿ ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಹೋಗಿ ಅಲ್ಲಿ ಊಟಕ್ಕೆ ಜಾಯಿನ್ ಆದ್ವಿ. ಇನ್ನು ಪೂಜೆ ಮುಗಿಸ್ಮೇಲೆ ನಮ್ಮ ಕಡೆಯಲ್ಲೆಲ್ಲ ಕಾರಣ್ಯಕ್ಕೆ ಅಂತ ಬರ್ತಾರೆ. ಅವ್ರಿಗೆ ಅಂತ ಒಂದು ಕುಕ್ಕೆನಲ್ಲಿ ಅಕ್ಕಿ, ಬೆಲ್ಲ, ಬೇಳೆ ಎಲ್ಲನೂ ಹಾಕಿಟ್ಟು ಬಂದವ್ರಿಗೆ ಅದನ್ನು ಕೊಡ್ತಾರೆ. ಇಲ್ಲಿ ನಾವು ಹೇಗೆ ಕೊಡೋಕ್ಕಾಗುತ್ತೆ, ಯಾರು ಬಂದರೆ ಕೊಡೋದು, ಇಲ್ಲಾಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಂದಿ ಬಸವ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪೂಜೆ ಮಾಡಿದ್ದಕ್ಕೂ ಒಂದು 10 ಜನಕ್ಕೆ ಕಾರಣ್ಯ ಭಿಕ್ಷೆ ಹಾಕೋದಕ್ಕಿಂತ ಒಬ್ಬರಿಗೆ ನಾನು ಹಾಕಿದ್ನಲ್ಲ, ಅದು ಎಷ್ಟೋ ದೇವತೆಗಳು ಇದರೊಳಗೆ ಅಡಗಿರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನಮ್ಮೂರಿನ ಈ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ಹೇಳಬೇಕಂದ್ರೆ ಪದಗಳೇ ಸಾಲದು. ನಾನು ಹೋದ ವರ್ಷ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ. ನೀವು ಹಳೆ ವಿಡಿಯೋಸ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಇಲ್ಲಿ 101 ತೆಂಗಿನಕಾಯಿ, 101 ಬಾಳೆಹಣ್ಣು ಗೊನೆ ಥರದ್ದು, ಹಾಗೆ ಇಲ್ಲಿ ವಿಶೇಷವಾಗಿ ಕೊಂಡೋತ್ಸವ ನಡೆಯುತ್ತೆ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡ್ತಾರೆ. ಇಲ್ಲಿ ಮಾಡೋ ಪದ್ಧತಿ ಆಗಿರ್ಬೋದು, ಜೋಶ್ ಆಗಿರ್ಬೋದು, ಆ ಹಬ್ಬ ಆಚರಣೆ ಆಗಿರ್ಬೋದು, ನೋಡೋದಕ್ಕೆ 2 ಕಣ್ಣು ಸಾಲದು. ಆದರೆ ಒಂದು ಬೇಜಾರು ಏನಂತಂದರೆ ನೈಟ್ 12 ಗಂಟೆ ತನಕನೂ ನಡೆಯುತ್ತೆ ಅನ್ನೋದು. ಏಕೆಂದರೆ ನಮಗೆ ಫ್ರೀಯಾಗಿ ನೋಡೋದಕ್ಕೆ ಅವಕಾಶ ಸಿಗೋಲ್ಲ. ನಾವಂತೂ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀವಿ. ಅಲ್ಲಿ ಪೂಜೆ ಮುಗಿದ ತಕ್ಷಣ ಇಲ್ಲಿ ಎಲ್ಲ ರೆಡಿ ಮಾಡಬೇಕಲ್ಲ ಅನ್ನೋ ಟೆನ್ಷನಲ್ಲಿರ್ತೀವಿ. ಸೊ ಆ ಟೈಮಲ್ಲೂ ನಾವು ಮಧ್ಯೆ ಹೋಗಿ ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡು ಅಲ್ಲಿ ತೀರ್ಥ ಹಾಕಿಸ್ಕೊಂಡು ಬಂದು ಮನೆಯಲ್ಲಿ ಈ ಪಕ್ಷದ್ದು ಎಲ್ಲನೂ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಲ್ವ, ನಾವು ಇಲ್ಲಿ ಪೂಜೆಗೆಲ್ಲ ಹಣಿ ಮಾಡ್ಕೊಳ್ತೀವಿ. ಸೊ 3 ಜನನೂ ಸೇರಿ ನಾವು ಅಣ್ಣ ತಮ್ಮದಿರುಗಳು, ನಮ್ಮ ಮನೆಯವರು, ಭಾವ ಮತ್ತು ನಮ್ಮ 3 ಜನನೂ ಸೇರಿ ನಮ್ಮ ಚಿಕ್ಕಮ್ಮ
4 ಜನ ಅವರು ಕೂಡ ಸೇರಿ ಎಲ್ಲ ಒಟ್ಟಿಗೆ ಆಚರಣೆ ಮಾಡ್ತೀವಿ. ಇದೊಂದು ಹಬ್ಬದಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಯಾಕಂದರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಹಬ್ಬ ಆಚರಣೆ ಮಾಡ್ತೀವಲ್ಲ ಅನ್ನೋದೊಂದು ಸಂತೋಷ. ಆದರೆ ನೆಂಟರುಗಳಿಗೆಲ್ಲ ಬರೋದಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ನಾವು ಡೇನಲ್ಲೇ ನೆಂಟರುಗಳನ್ನೆಲ್ಲನೂ ಕರೆದು ಬಿಡ್ತೀವಿ. ಬರೋರು ನೈಟೇ ಬರ್ತಾರೆ. ಬರೋಕ್ಕಾಗಲಿಲ್ಲ ಅಂತಂದರೆ, ಯಾಕೆಂದರೆ ಅವ್ರ ಮನೇಲೂ ಗಣಪತಿ ಎಲ್ಲ ಕೂರಿಸಿ ಪೂಜೆ ಮಾಡ್ತಿರ್ತಾರಲ್ವ, ಹಾಗಾಗಿ ಬೆಳಗ್ಗೆ ಟೈಮು ಬರೋರು ಇರ್ತಾರೆ. ಹಾಗಾಗಿ ಸಾಮಾನ್ಯ ಎಲ್ಲ ಫುಲ್ ಬೆಳಗ್ಗೆನೇ ಬರ್ತಾರೆ. ನಾವು ಬೆಳಗ್ಗೆ ತಿಂಡಿ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಇನ್ನು ಬೆಳಗ್ಗೆಗೆ ಹೋಗೋರೆಲ್ಲ ನಮ್ಮ ಮನೆ ದೇವರು ಕಂಬರದಾಮ ಸ್ವಾಮಿ ಬೆಟ್ಟ, ಅಲ್ಲಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋರು ಎಲ್ಲ ಬಂದಿರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾವು ಅಡುಗೆ ರೆಡಿ ಮಾಡಿರ್ತೀವಿ. ಸೊ ಈ ರೀತಿ ಒಂದು ನಮ್ಮದು ಹಬ್ಬದ ಆಚರಣೆ ಆಗಿರುತ್ತೆ. ಮಾರನೆಗೆ ದೇವಸ್ಥಾನದಲ್ಲಿ ಕೊಂಡ ಆಗಿರುತ್ತಲ್ಲ, ಆ ಕೊಂಡದ ಧೂಳ್ತನ ತಗೊಂಡು ಇಟ್ಕೊಂಡು ನಮ್ಮ ಪೂಜೆ ಈ ರೀತಿ ಒಂದು ಮುಕ್ತಾಯ ಆಗುತ್ತೆ. ಇನ್ನು ಹಬ್ಬದಲ್ಲಿ ಯಾರ್ಯಾರು ಯಾವ್ಯಾವ ಸೀರೆ ತೊಗೊಂಡಿದ್ರಿ ಅಂತ ಹೇಳಿ ನಮ್ಮ ಭಾವ ಕೇಳ್ತಿದ್ರು. ಹಾಗಾಗಿ ಅವ್ರಿಗೆ ಸೀರೆ ತೋರಿಸ್ಕೊಂಡು ಆವತ್ತಿನ ದಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿಯಾದ ಡೇ ಆ ನೈಟ್ ಅಂತ ಹೇಳ್ಬೋದು. ಮಾರನೆಗೆ ಗಣಪತಿ ಬಿಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಹೀಗೆ ನಮ್ಮ 3 ದಿನದ ಹಬ್ಬದ ಆಚರಣೆಗಳು ಹೀಗಿತ್ತು. ನಾನು ಒಂದೊಂದು ಲಾಗ್ ಆಗಿ ಹಾಕ್ಬೋದಾಗಿತ್ತು, ಆದರೆ ನಾನು ವಿಡಿಯೋ ಮಾಡಿದ್ದು ಕಡಿಮೆ ಆಗಿರೋದ್ರಿಂದ ಒಂದೇ ದಿನದಲ್ಲಿ ನಾನು 3 ದಿನದ ವೀಡಿಯೋಸ್ನು ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.